ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 97ನೇ ದಿನ 97 ಎಪಿಸೋಡ್ ವಾರದ ಕತೆ ಕಿಚ್ಚನ ಜೊತೆ. ಈ ಪಂಚಾಯಿತಿಯಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಕಿಚ್ಚ ಸರ್ ಇಷ್ಟೊಂದು ಕ್ಲಾಸ್ ತಗೊಂತಾರಂತ. ಅಂತದ್ರಲ್ಲಿ ಕೆಲವು ಸಲ ಟಾಸ್ಕ್ ಇದ್ದಾಗ ಜಗಳ ಆದಾಗ ಈ ರೀತಿ ಕ್ಲಾಸ್ ತಗೊಂಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಫ್ಯಾಮಿಲಿ ವೀಕ್ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಅಲ್ಲಿ ಈ ರೀತಿ ಕ್ಲಾಸ್ ಆಗಿದ್ದು. ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಗೌತಮಿ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಭವ್ಯ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಹನುಮಂತು ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಇಷ್ಟು ಜನಕ್ಕೆ ಅಷ್ಟು ಕ್ಲಾಸ್ ತಗೊಂಡಿದ್ದು ಖಂಡಿತವಾಗ್ಲೂ ಒಂದು ಆಸ್ಪದ ಅಂದ್ರೆ ಒಂದು ಅನುಮಾನನೇ ಬರುತ್ತೆ. ಓ ಈ ರೀತಿ ಬೇರೆ ಕ್ಲಾಸ್ ತಗೊಂತಾರ ಕಿಚ್ಚ ಸರ್ ಅಂತ. ಯಾಕಂದ್ರೆ ಅವ್ರು ತಗೊಂಡಿದ್ದು ಒಳ್ಳೇದನೆ, ಅವ್ರ ಆಟಕ್ಕೆ ಬೇಕಾದ ರೀತಿ, ಅವ್ರ ಆಟಕ್ಕೆ ಬೇಕಾದ ಒಂದು ಅಪ್ಡೇಟ್ ಇದೆ ನೋಡಿ. ಖಂಡಿತವಾಗ್ಲೂ ಇದು ಬೇಕಾಗಿತ್ತು. ಅವ್ರನ್ನ ಅದೇ ರೀತಿ ಬಿಟ್ರೆ ಇನ್ನೂ ಹತ್ರ ಬರ್ತಾ ಇದೆ. ಕಿಚ್ಚ ಸರ್ ನಿನ್ನೆ ಒಂದು ಅಪ್ಡೇಟ್ ಕೊಟ್ಟೇ ಬಿಟ್ರೆ ನಮಗೆ ಇನ್ನು ಕೇವಲ 3 ವಾರ ಇದೆ ಅಂತ. ಜನವರಿ 26 ಈ ಬಿಗ್ ಬಾಸ್ ಸೀಸನ್ 11 ಫೈನಲ್ ಕನ್ಫರ್ಮ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಖಂಡಿತವಾಗ್ಲು. ಇನ್ನು ಅದು ಆಯ್ತಾ, ಇನ್ನು ವಿಷಯಕ್ಕೆ ಬರೋಣ. ಆಕ್ಚುಲಿ ನಾನು ಎಪಿಸೋಡ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ ನಮ್ಮ ಭವ್ಯಗೌಡರ ಬಗ್ಗೆ ಆಗಲಿ, ನಮ್ಮ ತ್ರಿವಿಕ್ರಮ ಬಗ್ಗೆ ಆಗ್ಲಿ. ಯಾಕಂದ್ರೆ ಗ್ರೋಸರಿ ಟಾಸ್ಕ್ ಬಂದಾಗ ಎಕ್ಸಾಂಪಲ್ ನೀವು ಟಾಸ್ಕ್ ಆಡ್ಬೇಡಿ, ಓಕೆ ಅಕ್ಸೆಪ್ಟೆಡ್. ಬಟ್ ನೀವು ಕೊಡೋ ರೀಸನ್ಸ್ ಅಲ್ಲಿ ಆರ್ಗ್ಯುಮೆಂಟ್ ಆಗಿ ವಾದ ಆಗಿ ಬಿಟ್ರೆ ಅದಾದ್ಮೇಲೆ ಅದು ಕನ್ಕ್ಲೂಷನ್ ಬರುತ್ತೆ. ಬಟ್ ನೀವಷ್ಟಕ್ಕೆ ನೀವೇನೆ ಓಕೆ ನಾನು ಆಡಲ್ಲ, ಆಯ್ತು ನನ್ನ ಆಟ ಮುಗೀತು ಅಂತ ಅಂದ್ರೆ ಅಲ್ಲಿ ತುಂಬಾ ತಪ್ಪಾಗುತ್ತೆ. ಆ ಕಾರಣಕ್ಕೇನೆ ಕಿಚ್ಚ ಸರ್ ಕ್ಲಾಸ್ ತಗೊಂಡಿದ್ದು. ಈ ಕ್ಲಾಸು ಬೇಕೇ ಬೇಕಾಗಿತ್ತು. ಯಾಕಂದ್ರೆ ಹೀರೋ ಅದೇ ರೀತಿ ಬಿಟ್ರೆ ಇನ್ನು ಕೆಲವು ಟಾಸ್ಕ್ಗಳೆಲ್ಲ ಈಸಾಗಿ ಬಿಟ್ಕೊಡ್ತಾರ ಅನ್ನೋ ಸಂದೇಹದಿಂದ ಈ ರೀತಿ ಆಗಿತ್ತು. ಇನ್ನು ಈ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದೆ ಅಂದ್ರೆ ತುಂಬಾ ಹನುಮಂತವ್ರು. ಖಂಡಿತವಾಗ್ಲು ಹನುಮಂತವ್ರು ಈ ರೀತಿ ಆಡಿದ್ರೆ ಈಗಲೇ ಹೇಳ್ತೀನಿ ಗೆಲ್ಲೋಕೆ ಆಗಲ್ಲ ಗುರು, ಖಂಡಿತವಾಗ್ಲೂ ಆಗಲ್ಲ. ಈ ವ್ಯಕ್ತಿ ಚೈತ್ರಕ್ಕನ್ನ ನಾನು ಜ್ಯೂಸ್ ಕೊಡಿಸ್ತೀನಿ ಈ ಕಾರಣಕ್ಕೆ ಅಂತ ಹೇಳಿದ್ರೆ ಚೈತ್ರಕ್ಕನ್ ಬಿಟ್ಬಿಟ್ಟು ಅಂತ ಬೇರೆ ಯಾರಾದ್ರೂ ಆಪ್ಷನ್ ತಗೋ ಅಂತ ಹೇಳ್ಬೇಕಾದ್ರೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬೇಕಾಯ್ತು, ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬೇಕಾಗಿತ್ತಲ್ಲಿ. ಅವರು ತ್ರಿವಿಕ್ರಮ್ ಅವರು ಆ ಟಾಂಗ್ ಕೊಟ್ಟಾಗ ಆಕ್ಚುಲಿ ಅವರು ತ್ರಿವಿಕ್ರಮ್ ಅವರು ಮಾತಾಡಿದ ಕಾಮಿಡಿನೇ. ಬಟ್ ಅಲ್ಲಿ ಆ ವಿಷಯನ ಅಲ್ಲಿಗೆ ಬಿಡಬೇಕಾಗಿತ್ತು. ಹೋಗಿ ಮತ್ತೆ ಮಂಜಣ್ಣ ಹತ್ರ ಮಾತಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಬಟ್ ನೀವು ಮಾತಾಡಿರಂದ್ರೆ ಅಲ್ಲಿ ವಾಯ್ಸ್ ರೈಸ್ ಮಾಡಿರಂದ್ರೆ ನೀವು ತ್ರಿವಿಕ್ರಮ್ ಹತ್ರನೇ ವಾಯ್ಸ್ ರೈಸ್ ಮಾಡಬೇಕಾಗಿತ್ತು. ನಿನ್ನೆ ಕಿಚ್ಚ ಸಾರು ಎಷ್ಟು ಕೂಲ್ ಆಗಿ, ಎಷ್ಟು ಕಾಮ್ ಆಗಿ ಎಷ್ಟು ಸಲ ಪ್ರಶ್ನೆ ಕೇಳಿದ್ರು. ಓಕೆ ಈಗ ಚೈತ್ರಕ್ಕ ಇಲ್ಲ ಅನ್ಕೊಳ್ಳೋಣ, ಈಗ ನೀವೇನ್ ಹೇಳ್ತೀರಾ, ಯಾರಿಗೆ ಯಾವ ಜ್ಯೂಸ್ ಕೊಡ್ತೀರಾ, ಏಡಿತನ ಯಾರು, ಕೋಪಿಷ್ಟ ಯಾರು, ಕುತಂತ್ರಿ ಯಾರು, ಆಮೇಲೆ ಇನ್ನು ವಿಷಯಗಳೆಲ್ಲ ಹೇಳ್ತಾರೆ. ಆ ವಿಷಯಗಳೆಲ್ಲ ಹೇಳಿದ್ಮೇಲೆ ಕೂಡ ಅವರು ಒಂದು ಮಾತು ಮಾತ್ರಲ್ಲ ಮರ ತಲೆ ಎಲ್ಲ ಕೆರ್ಕೊಂತಾರೆ ಅಂತ. ಈ ವ್ಯಕ್ತಿನ ಎಲ್ಲ ಗೆಲ್ತಾನಂತ ನನಗಂತೂ 100% ಡೌಟೇ ಬರ್ತಾ ಇದೆ. ಜನರ ಪ್ರೀತಿ ಇರ್ಬೋದು, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಇದೇ ಆಗಿತ್ತು. ಪ್ರತಾಪ್ ಅವರಿಗೆ ತುಂಬಾನೇ ಇದ್ರು ಜನರ ಪ್ರೀತಿ. ಆಕ್ಚುಲಿ ಓಟ್ ಬಂದಿದ್ದು ಅವ್ರಿಗೇನೆ ಜಾಸ್ತಿ. ಆದ್ರೆ ಯಾರು ಗೆದ್ರು, ಕಾಂಟ್ರಿಬ್ಯೂಷನ್ ಯಾರಿರುತ್ತೆ ಅವರೇ ಗೆಲ್ತಾರೆ, ಸರಿ ತಾನೆ? ಆ ರೀತಿ ಆದಾಗ ನೀವು ನಿನ್ನೆ ಕಿಚ್ಚ ಸರ್ ಪ್ರಶ್ನೆ ಕೇಳಿದಾಗ 8 ಜನಕ್ಕೆ ಒಂದೊಂದು ಆನ್ಸರ್ ಕೊಟ್ಟಿದ್ರೆ ಅದು ತಪ್ಪೋ ಸರಿ ಅಲ್ಲಿ ಸ್ಟೇಜ್ ಮೇಲೆ ಮಾತಾಡಿದ್ರೆ ಅದು ವ್ಯಾಲ್ಯೂವೇ ಬೇರೆ ಇರ್ತಿತ್ತು, ಅದು ಆಟನೇ ಬೇರೆ ಇರ್ತಾ ಇತ್ತು. ಬಟ್ ನೀವು ಮಾತಾಡಕ್ಕೆ ಪ್ರಯತ್ನ ಪಡಲಿಲ್ಲ. ಈ ಟೈಮಲ್ಲಿ ಗೆಲ್ಲಕ್ಕೆ ಹೇಗೆ ಸಾಧ್ಯ ಹೇಳಿ? ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ಬೇಕು, ಗೆಲ್ಬೇಕು ಅಂದ್ರೆ ಮುಖ್ಯವಾಗಿ ಮಾತು ಮುಖ್ಯ ಆಗಿರುತ್ತೆ. ಮಾತಾಡ್ಲೇಬೇಕು ಪ್ರತಿ ಕ್ಷಣದಲ್ಲೂ. ಯಾರಾದ್ರೂ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರಾದ್ರೂ ಏನಾದ್ರು ಪ್ರಶ್ನೆ, ಅದು ವೀಕೆಂಡ್ ಅಲ್ಲಿ ಮಾತ್ರ ಮುಖ್ಯ ಆಗಿರುತ್ತೆ. ಪ್ರತಾಪ್ ಅವ್ರು ಅದನ್ನೇ ಮಾಡ್ತಾ ಇತ್ತಿದ್ದು, ಸಾಲಾಗಿ ಬರ್ತಾ ಇತ್ತು. ಬಟ್ ವೀಕೆಂಡ್ ಬಂದ್ಮೇಲೆ ಬುಮ್ ಅಂತ ಮೇಲೆ ಬರ್ತಾ ಇತ್ತು. ಆ ರೀತಿಯಾಗಿ ನಿನ್ನೆ 2 ಸಲ 3 ಸಲ ಕೇಳಿದ್ರು ಕಿಚ್ಚ ಸಾರು, ಒಂದು ಪ್ರಶ್ನೆನೂ ಮಾತಾಡಿಲ್ಲ. ಮತ್ತೆ ಆಕ್ಟಿವಿಟಿ ರೂಮ್ಗೆ ಹೋದಾಗ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತು. ಯಾಕಂದ್ರೆ ಆ ರೀತಿ ಇತ್ತು ಅವ್ರದ್ದು. ಆಕ್ಚುಲಿ ಅವ್ರ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಡ್ಬಂದ್ರೆ ಅದೇ ರೀತಿ ಇರ್ತಾರೆ. ಬಟ್ ಅಲ್ಲಿ ಏನಾಗುತ್ತಂದ್ರೆ ನೋಡೋ ಪ್ರೇಕ್ಷಕರಿಗೆ ಇವ ಸ್ವಲ್ಪ ಜಾಸ್ತಿ ಮಾಡ್ತಾನ, ಅಂದ್ರೆ ಎಲ್ಲ ಗೊತ್ತಿಲ್ದಂಗೆ ಮಾಡ್ತಾನ ಅಂತೆಲ್ಲ ಅಂತಾರೆ. ಆಕ್ಟಿವಿಟಿ ರೂಮ್ ಅಲ್ಲಿ ಹೋಗ್ಬೇಕಾದ್ರೆ ಎದ್ರುಕೊಳ್ಳೋದು ಯಾಕೆ? ನೀವು ಆಟ ಆಡಕ್ಕೆ ಹೋಗಿದ್ರ, ಅಲ್ಲಿ ಎಲ್ಲರೂ ನಿಂತಾರೆ ಕಂಟೆಸ್ಟೆಂಟ್ಸ್. ಆ ಕಂಟೆಸ್ಟೆಂಟ್ಗೆ ಎದ್ರಕ ಅವಶ್ಯಕತೆ ಏನಿರುತ್ತೆ? ಮಾತಾಡಬೇಕು ತಾನೆ, ಮಾತಾಡ್ಬೇಕು. ಮಾತಾಡ್ಲಿಲ್ಲ ಅಂದ್ರೆ ನೀವು ಫೈನಲ್ಗೆ ಬರೋದು ಓಕೆ, ಬಟ್ ಗೆಲ್ಲೋ ಡೌಟ್. ನೀವು ಇರೋ ಅಲ್ಲಿ 8 ಕಂಟೆಸ್ಟೆಂಟ್ಗಳಿಗೆ ಉತ್ತರ ಸರಿಯಾಗಿ ಕೊಡಿ. ಫ್ಯಾನ್ಸ್ ಏನಕ್ಕೆ ಓಟ್ ಆಗಲ್ಲ, ನೀವು ಯಾನಿಗೆ ಗೆಲ್ಲಲ್ಲ ಅಂತ ಪ್ರಶ್ನೆಗಳು ಮಾಡಬಾರ್ದು. ಕಾಂಟ್ರಿಬ್ಯೂಷನ್ ಎಲ್ಲ ಬರುತ್ತೆ, ಟಾಸ್ಕ್ ಆಡ್ತಾ ಇಲ್ಲ ಅಂತ ಹೇಳ. ಯಾವ್ದೋ ಒಂದು ಮಾತು ಬಂದಾಗ ನೀವು ಮಾತಾಡಲ್ಲ. ಬಿಡ್ ದೋಸ್ತ, ನೋಡೋಣ ದೋಸ್ತ, ಹೋಗ್ಲಾ ದೋಸ್ತ, ಬರೀ ದೋಸ್ತ ಅನ್ನೋ ನಿಮ್ಮ ಆಟ ಕೂಡ ದೋಖಾ ಹೋಯ್ತು ಖಂಡಿತವಾಗ್ಲು. ಇನ್ನು ಮಂಜಣ್ಣ ಗೌತಮಿ ವಿಷಯಕ್ಕೆ ಬರೋಣ. ಮಂಜಣ್ಣ ಗೌತಮಿ ಅಂತೂ ಎಷ್ಟು ಹೇಳಿದ್ರು ಬದಲಾಗಲ್ಲ ಅನ್ಸುತ್ತೆ. ಇದರಲ್ಲಿ ಗೌತಮಿ ತಪ್ಪಂತೂ ಏನಿಲ್ಲ ಗುರು. ಪಾಪ ಅವ್ರು ತುಂಬಾ ಸಲ ಹೇಳಿದ್ದಾರೆ,
ತುಂಬಾ ಸಲ ಮಾತಾಡಿದ್ದಾರೆ, ತುಂಬಾ ಸಲ ಬೈದಿದ್ದಾರೆ, ತುಂಬಾ ಸಲ ವಾಯ್ಸ್ ರೈಸ್ ಮಾಡಿದ್ದಾರೆ. ಎಷ್ಟೇ ಹೇಳಿದ್ರು ಈ ವ್ಯಕ್ತಿ ಕೇಳೋ ಸ್ಥಿತಿಲಿ ಇಲ್ಲ. ಇನ್ನೊಬ್ರಾದ್ರೆ ಅವ್ರ ಹತ್ರ ಮಾತಾಡ್ಲೇಬಾರ್ದು, ಅಷ್ಟೆಲ್ಲ ವಾಯ್ಸ್ ರೈಸ್ ಮಾಡಿ ಅಷ್ಟೆಲ್ಲ ಬೈದಿದ್ದಾರೆ. ಇವ್ರು ಪ್ರತಿ ಸಲ ಹೋಗಿ ಸಾರಿ ಕ್ಷಮಿಸ್ಬಿಡು, ಹಾಗೆ ಹೀಗೆ ಗೆಳತಿ ಓಳ್ತಿ ಮಾಡತಿ ಅಂತೆಲ್ಲ ಹೋಗ್ತಾರೆ. ಅಪ್ಪ ಗೌತಮಿ ಅವ್ರು ಏನ್ ಮಾಡ್ತಾರೆ ಹೇಳಿ, ತುಂಬಾ ಸಲ ಹೇಳಿದಾರೆ. ಅವ್ರು ಹೇಳಿದ್ರು ಕೇಳಲ್ಲ ಅಂದ್ರೆ ಏನ್ ಮಾಡೋಣ ಅವರು. ಆದ್ರೆ ನಿನ್ನೆ ಎಪಿಸೋಡ್ ತುಂಬಾ ಕ್ಲಾರಿಟಿ ಸಿಕ್ಕಿದೆ. ಅಪ್ಪನ ಮಾತು ಕೇಳಿದಾಗ ಮಂಜನಿಗೆ ಜ್ಞಾನೋದಯ ಆಗಿದೆ ಅಂತ ಅನ್ಸುತ್ತೆ. ಆ ಫೋಟೋ ಕಟ್ ಮಾಡೋದು ಬಂದಾಗ ನೋಡಿ, ಅಲ್ಲಿ ಕೂಡ ಈ 4 ಜನ ಇದಾರಲ್ಲ, ಮುಖ್ಯವಾಗಿ ಭವ್ಯ, ತ್ರಿವಿಕ್ರಮ್, ಮಂಜು, ಗೌತಮಿ, ಇವರಲ್ಲಿ ನನ್ಗೆ ಇಷ್ಟ ಆಗಿದ್ದು ಒಬ್ಬರ ಆನ್ಸರ್ ಮಾತ್ರ. ಅದು ಯಾರಂದ್ರೆ ನಮ್ಮ ತ್ರಿವಿಕ್ರಮ್ ಅವರು. ಕಾರಣ ಏನಂದ್ರೆ ಅವ್ರು ನೀಟಾಗಿ ಕೇಳ್ತಾರೆ, ನನ್ನಿಂದ ಒಬ್ರು ಸ್ವಾರ್ಥಿ ಆಗೋದ್ ಬೇಡ ಕಟ್ ಮಾಡ್ತಾರೆ. ಇನ್ನು ಈ 3 ಜನ ಆನ್ಸರ್ ಇತ್ತಲ್ಲ, ತುಂಬಾ ಡಿಪ್ಲೊಮಾಕ್ ಆಗಿತ್ತು. ಮಂಜಣ್ಣ ಮತ್ತೆ ಅದೇ ಟೋನಲ್ಲಿ ಹೇಳ್ತಾರೆ, ನನಗೆ ತುಂಬಾ ಬೇಕಾಗಿತ್ತು, ತುಂಬಾ ಊಟ ಕೊಡ್ತಾ ಇದ್ರು, ಗೆಳತಿ ಆಗಿದ್ದು, ಅದು ಆಗಿದ್ರು, ಆದ್ರೂ ನನ್ಗೆ ಇವಾಗ ಬೇಡ ಅಂತ. ಇನ್ಮೇಲೆ ನಾನು ಹತ್ರ ಮಾತಾಡಲ್ಲ, ಇನ್ಮೇಲೆ ಹಾಕಲ್ಲ, ಇನ್ಮೇಲೆ ಇದು ಮಾಡಲ್ಲ, ಆ ರೀತಿ ಇಲ್ಲ. ತುಂಬಾ ಸಾಫ್ಟ್ ಆಗಿತ್ತು ಆನ್ಸರ್ ಅವ್ರದ್ದು. ಬಫೇಗೌಡರದು ಅದೇ ಸಾಫ್ಟ್ ಆಗಿತ್ತು. ನಮ್ಮ ಗೌತಮಿ ಅವ್ರದ್ದು ಅವ್ ಯಾವಾಗ್ಲೂ ಹಾಗೇನೆ ಬಿಡಿ, ಅವ್ರು ಚೇಂಜ್ ಆಗಲ್ಲ, ಅವ್ರು ಅದೇ ರೀತಿ. ಈ ರೀತಿ ಆದಾಗ ನಿನ್ನೆ ಎಪಿಸೋಡ್ ಅಲ್ಲಿ ಕೆಲವ್ರ ಬಗ್ಗೆ ತುಂಬಾ ಎಕ್ಸ್ಪೋಸ್ ಮಾಡಿದ್ರು, ಇದಂತೂ ಸತ್ಯ. ಬೊವ್ವೇಗೌಡ ಆಗಿರ್ಬೋದು, ನಮ್ಮ ಹನುಮಂತ ಆಗಿರ್ಬೋದು, ತುಂಬಾ ರೋಸ್ಟೆಡ್ ಫ್ಲಾಟ್ ಆಗ್ಬಿಟ್ರು, ಇನ್ನ ಎದ್ದೇಳಕ ಆಗಲ್ಲ ಅಷ್ಟು ಇದು ಮಾಡಿದ್ರು. ಅದರಲ್ಲಿ ಎಕ್ಸ್ಪೆಷಲಿ ಹನುಮಂತ ಅವರು ಈ ರೀತಿ ಮಾಡ್ತಾರ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಮಾತಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಅವರೆಲ್ಲೋ ಇನ್ನೋಸೆಂಟ್ ಆಗಿ ತುಂಬಾ ಕುತ್ಕೊಂತಾರೆ ಇದಾರೆ ಅನ್ಸುತ್ತೆ. ಈ ರೀತಿ ಆದ್ರೆ ತುಂಬಾ ಕಷ್ಟ. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ವೇಸ್ಟ್ ಕ್ಯಾಂಡಿಡೇಟ್ಗಳಂತ ತಿಳಿಸಿದ್ದ ನಮ್ಮ ಮೋಕ್ಷಿತ್ ಅವ್ರ ಬಗ್ಗೆ. ಟಾಸ್ಕ್ ಯಾರನ್ನ ತಗೊಳಲ್ಲ ನೀವು ಅಂತ ಹೇಳಿದಾಗ ಎಲ್ಲರೂ ಮೋಕ್ಷಿತ್ ಅವ್ರನ್ನ ಕೈ ಬಿಡ್ತಾರೆ, ನಾವು ಇವ್ರು ತಗೊಳಲ್ಲ ಅಂತ. ಮೋಕ್ಷಿತ್ ಅವರು ಟಾಪ್ 5ಗೆ ನೋಡ್ಬೇಕು. ಈ 2 ವಾರ ಇದಲ್ಲ, ಆ 2 ವಾರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಂಟ್ರಿಬ್ಯೂಷನ್ ಅಂತ ಬಂದ್ರೆ ಏನು ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೊಸತ್ತು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತೀರಾ, ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಹೈಲೈಟ್ ಪಾಯಿಂಟ್ಸ್ ಮಾತ್ರ ಮಾತಾಡಿದ್ದೀನಿ ಅಷ್ಟೇನೆ. ಮತ್ತೆ ನಿಮ್ಗೆ ಈ ಎಪಿಸೋಡ್ ಹೈಲೈಟ್ ಪಾಯಿಂಟ್ ಆಗಿದೆ ಅಂತ ಮಾತಾಡಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.